ಎಲ್ರಿಗೂ ನಮಸ್ಕಾರ. ಪಿ ಎಂ ವಿಶ್ವಕರ್ಮ ಯೋಜನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಜನ್ಮದಿನದಂದು ಘೋಷಣೆ ಮಾಡಿರುವಂಥ ಒಂದು ಸ್ಕೀಮ್. ಈ ಸ್ಕೀಮಿನಲ್ಲಿ ಪ್ರತಿಯೊಬ್ಬರಿಗೂ 3 ಲಕ್ಷ ಲೋನ್ ಮತ್ತು 17,500 ಹಣ ತಮ್ಮ ಅಕೌಂಟ್ಗೆ ನೇರವಾಗಿ ಬರುತ್ತೆ ಅಂತ ಒಂದು ಸುಳ್ಳು ವದಂತಿಯನ್ನು ಹಬ್ಬಿಸಿದ್ದಾರೆ. ನಿಜವಾಗಲೂ ಹಣ ಬರುತ್ತಾ ಅವರಿಗೆ? ಸುಳ್ಳಾಗಿದ್ದರೆ ನಿಜ ಏನು? ಹಾಗಾದರೆ ನಿಜ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಮೊದಲನೆಯದಾಗಿ ಈ ಯೋಜನೆ ಕುಶಲಕರ್ಮಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಬೇರೆ ಯಾರೂ ಈ ಸ್ಕೀಮಿಗೆ ಅರ್ಜಿ ಹಾಕುವಂತಿಲ್ಲ. ಕುಶಲಕರ್ಮಿಗಳೆಂದರೆ ಕಾರ್ಪೆಂಟರ್, ಬಡಗಿತನ ಮಾಡುವವರು, ಕುಂಬಾರಿಕೆ ಮಾಡುವವರು, 5 ಅಡಿ ಕಂಬಾರರು, 5 ಅಡಿ ಮಾಡ್ತಾರಲ್ಲ ಅವರು, ಮತ್ತು ಚಿನ್ನದ ತಯಾರಕರು, ಮೀನದ ಬಲೆ ಎಣೆಯುವವರು, ಹರಿಗೋಲು ಪುಟ್ಟಿ ರೆಡಿ ಮಾಡುವವರು, ಕೀಲಿಪತ್ರ ರೆಡಿ ಮಾಡುವವರು, ಈ ಎಲ್ಲ ಕುಶಲಕರ್ಮಿಗಳಿಗೆ ಅನ್ವಯಿಸುವಂಥ ಒಂದು ಯೋಜನೆ ಇದಾಗಿದೆ. ಆದರೆ ಪ್ರತಿಯೊಬ್ಬರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಮುಂದಾಗುತ್ತಿದ್ದಾರೆ. ಅವರಿಗೆ ಒಂದು ತಪ್ಪು ತಿಳುವಳಿಕೆ ಏನಾಗಿದೆ ಅಂದರೆ 3 ಲಕ್ಷವರೆಗೂ ನಿಮಗೆ ಲೋನ್ ಸಿಗುತ್ತೆ ಮತ್ತು 17,500 ನೇರವಾಗಿ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ ಅಂತ ತುಂಬ ತಪ್ಪು ತಿಳುವಳಿಕೆಯಿಂದ ಅವರಿಗೆ ಮಾಹಿತಿ ಬಂದಿದೆ. ಆ ಮಾಹಿತಿ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ತುಂಬ ತಪ್ಪು ತಿಳುವಳಿಕೆ ಇದು. ಹಾಗಾದರೆ ಈ ಹಣ ಹೇಗೆ ಸಿಗುತ್ತೆ? ಕುಶಲಕರ್ಮಿಗಳಿಗೆ ಆದರೆ ಹೇಗೆ ಸಿಗುತ್ತೆ ಹಣ? ಕುಶಲಕರ್ಮಿಗಳು ತಾವು CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ ನಂತರ ಆ ಅರ್ಜಿಯು ಆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಹತ್ತಿರ ಹೋಗುತ್ತೆ. ಆ ಅಧ್ಯಕ್ಷರು ಆ ಅರ್ಜಿಯನ್ನು ಪರಿಶೀಲಿಸಿ ಮುಂದೆ ಜಿಲ್ಲಾ ವ್ಯವಸ್ಥಾಪಕರಿಗೆ ಕಳಿಸ್ತಾರೆ. ಜಿಲ್ಲಾ ವ್ಯವಸ್ಥಾಪಕರ ಹತ್ರ ಆ ಅರ್ಜಿ ಪರಿಶೀಲನೆಯಾದ ನಂತರ ಪ್ರತಿಯೊಬ್ಬ ಅರ್ಜಿದಾರರು, ಅಂದರೆ ಪಕ್ಕ ಕುಶಲಕರ್ಮಿಗಳಿಗೆ ಮಾತ್ರ ಅಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ. ಟ್ರೈನಿಂಗ್ನಲ್ಲಿ ಪ್ರತಿಯೊಬ್ಬ ಅರ್ಜಿದಾರರಿಗೂ ದಿನಕ್ಕೆ 500ರಂತೆ ಪೇಮೆಂಟ್ ಹಾಕಿ ಕೊಡ್ತಾರೆ. ಒಟ್ಟು 5 ದಿನಗಳ ಟ್ರೈನಿಂಗ್ ಅವ್ರದ್ದು ಇರುತ್ತೆ. ಒಟ್ಟು 5 ದಿನಗಳ ಟ್ರೈನಿಂಗ್ ಇರುತ್ತೆ ಅವರಿಗೆ. ಆ ಟ್ರೈನಿಂಗ್ನಲ್ಲಿ ಪ್ರತಿದಿನಕ್ಕೆ 500ರಂತೆ 2,500 ಹಣ ಅವರ ಅಕೌಂಟ್ಗೆ ಬರುತ್ತೆ. ಆದರೆ ಪ್ರತಿಯೊಬ್ಬರು ಟ್ರೈನಿಂಗ್ ಹೋದರೆ ಮಾತ್ರ ಹಣ ಬರುತ್ತೆ, ಟ್ರೈನಿಂಗ್ ಹೋಗದೇ ಇದ್ದರೆ ಹಣ ಬರುವುದಿಲ್ಲ. ಆ ಟ್ರೈನಿಂಗಲ್ಲಿ ಕುಶಲಕರ್ಮಿಗಳಿಗೆ ಅವರು ನೀಡಿರುವಂಥ ಕೆಲಸ, ನಾನು ಯಾವ ಕೆಲಸ ಮಾಡ್ತೀನಿ ಅಂತ ಹೇಳಿಕೆ ನೀಡಿರ್ತಾರೆ ಅರ್ಜಿಯಲ್ಲಿ, ಆ ಪ್ರಕಾರ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಆ ಕೆಲಸ ಮಾಡದೇ ಇರೋರು ಅರ್ಜಿ ಹಾಕಿದಾಗ ಆ ಟ್ರೈನಿಂಗಲ್ಲಿ ಅವ್ರಿಗೆ ಟ್ರೈನಿಂಗ್ ಪಡೆಯೋಕ್ಕಾಗೋದಿಲ್ಲ. 50 ವರ್ಷ 60 ವರ್ಷ ಇರೋರೆಲ್ಲ ಟೈಲರಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತೇಳಿ ಅರ್ಜಿ ಸಲ್ಲಿಸಿರ್ತಾರೆ. ಅಲ್ಲೋಗಿ ಅವರು ಟೈಲರಿಂಗ್ ಮಾಡೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ತುಂಬ ಹಳ್ಳಿ ಜನಗಳಿರ್ತಾರಲ್ಲ, ಗೊತ್ತಾಗೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಯಾರು ಕುಶಲಕರ್ಮಿಗಳು ಇರೋದಿಲ್ಲ ಅವರು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಬೇಡಿ. ಹಣ ವೇಸ್ಟ್. ನಿಮ್ದು ಅರ್ಜಿ ಹಾಕ್ಲಿಕ್ಕೆ ಹೋಗೋದು ಹಣ ವೇಸ್ಟ್ ಆಗುತ್ತಾ, ನಿಮ್ದು ಯಾವುದೇ ಲಾಭ ನಿಮ್ಗೆ ಬರುವುದಿಲ್ಲ. ಹಾಗಾಗಿ ಇವರು ಟ್ರೈನಿಂಗ್ ಆದ ನಂತರ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಟ್ರೈನಿಂಗ್ ಆದಂಥ ಕುಶಲಕರ್ಮಿಗಳಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದು ಬ್ಯಾಂಕ್ನಲ್ಲಿ ಕೊಟ್ಟರೆ ವಿತೌಟ್ ಶ್ಯೂರಿಟಿ, ಅಂದರೆ ಯಾವುದೇ ಗ್ಯಾರಂಟಿ ಇಲ್ಲದೇ 1 ಲಕ್ಷವರೆಗೂ ಲೋನ್ ಸಿಗುತ್ತೆ ಅಷ್ಟೇ. 3 ಲಕ್ಷ ಸಿಗಲು ಸಾಧ್ಯ ಇಲ್ಲ. 1 ಲಕ್ಷವರೆಗೂ ಲೋನ್ ಸಿಗುತ್ತೆ. ಅದು ತುಂಬ ಸಮಯದ ನಂತರ, ತುಂಬ ದಿನಗಳು ಕಳೆದ ನಂತರ ಅವರಿಗೆ ಲೋನ್ ಸಿಗುತ್ತೆ. ಅವರು ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು, ಅವ್ರ ವ್ಯವಹಾರ ಚೆಂದಿರಬೇಕು, ಅಂದರೆ ಮಾತ್ರ ಅವ್ರಿಗೆ ಲೋನ್ ಸಿಗುತ್ತೆ. ನೇರವಾಗಿ ಯಾವುದೇ ಲೋನ್ ಸಿಗುವುದಿಲ್ಲ, ಸರ್ಕಾರದ ಕಡೆಯಿಂದ ಯಾವುದೇ ಲೋನ್ ಸಿಗೋದಿಲ್ಲ. ಇದು ಬ್ಯಾಂಕಿನವರು ಕೊಡುವಂಥ ಲೋನ್ ಆಗಿರುತ್ತೆ. ಅವ್ರದ್ದು ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು, ಅವ್ರ ವ್ಯವಹಾರ ಚೆನ್ನಾಗಿದ್ದರೆ ಮಾತ್ರ ಲೋನ್ ಸಿಗುತ್ತೆ. ನೀವು ಅರ್ಜಿ ಹಾಕಿದ ಮಾತ್ರಕ್ಕೆ ಯಾರಿಗೂ ಲೋನ್ ಸಿಗುವುದಿಲ್ಲ. ಇದು ಶುದ್ಧ ಸುಳ್ಳು. ಮತ್ತು ನೀವು ಯಾರು ಕೆಲಸ ಮಾಡುವುದಿಲ್ಲ, ಕುಶಲಕರ್ಮಿಗಳಲ್ಲ ಅಂಥವ್ರು ಅರ್ಜಿ ಹಾಕ್ಲಿಕ್ಕೆ ಹೋಗಬೇಡಿ. ಅರ್ಜಿ ಹಾಕಿದರೆ ನಿಮಗೆ ಯಾವುದೇ ಲಾಭ ಇಲ್ಲ. ನಿಮಗೆ 15,000 ಹಣ ಬರುತ್ತೆ ಅಂತ ಸುಳ್ಳು ಮಾಹಿತಿ ನೀಡ್ತಿದ್ದಾರೆ. 15,000 ಹಣ ಬರುವುದಿಲ್ಲ. ನೀವು ಟ್ರೈನಿಂಗ್ ಆದ ನಂತರ ನೀವು ಆ ಸರ್ಟಿಫಿಕೇಟ್ ತೆಗೆದುಕೊಂಡೋಗಿ ನೀವು ಟೈಲರಿಂಗ್ ಮಾಡ್ತೀನಿ ಅಂತ ಹಾಕಿದರೆ ನೀವು ಟೈಲರಿಂಗ್ ಮಷಿನ್ ತರಬೇಕು. ಟೈಲರಿಂಗ್ ಮಷಿನ್ ತಂದರೆ ಅದರಲ್ಲಿ ಬಿಲ್ ಇರುತ್ತೆ, GST ಬಿಲ್ ಇರುತ್ತೆ, ಟ್ಯಾಕ್ಸ್ ಕಟ್ಟಿರೋ ಬಿಲ್ ಇರುತ್ತಲ್ಲ, ಆ ಬಿಲ್ ತೆಗೆದುಕೊಂಡು ಬಂದು ನೀವು ಅಲ್ಲಿ ಕೊಟ್ಟರೆ, ಅದನ್ನು ಒಪ್ಪಿಸಿದ್ರೆ ನಿಮಗೆ 15,000 ರೂಪಾಯಿ ಹಣ ಸಿಗುತ್ತೆ. ಅದು ನಿಮಗೆ ಸಿಗೋದಿಲ್ಲ. ನೀವು ಎಲ್ಲಿ ನಿಮ್ಮ ಮಟೀರಿಯಲ್ ತೊಗೊಂಡು ಬಂದಿರ್ತೀರಿ ಆ ಅಂಗಡಿಗಳಿಗೆ ಮಾತ್ರ ಆ ಹಣ ಪಾವತಿ ಆಗುತ್ತೆ, ನಿಮಗೆ ಪಾವತಿಯಾಗಲು ಸಾಧ್ಯ ಇಲ್ಲ.
ಇದು ವಿಶ್ವಕರ್ಮ ಯೋಜನೆ ಬಗ್ಗೆ ಇರುವಂಥ ಸಂಪೂರ್ಣವಾದ ಮಾಹಿತಿ. ಸುಮ್ಮನೆ 3 ಲಕ್ಷ ಹಣ ಸಿಗುತ್ತೆ, 17,500 ನೇರ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಯಾರು ದಯವಿಟ್ಟು ಈ ಯೋಜನೆಯ ಅಸ್ಪಷ್ಟ ಮಾಹಿತಿ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ನಿಜವಾದ ಕುಶಲಕರ್ಮಿಯಾಗಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಿ, ನಿಮಗೆ ಲಾಭ ಇದೆ. ಯಾರು ಕುಶಲಕರ್ಮಿ ಅಲ್ಲವೋ, 50 ವರ್ಷ ಮೀರಿರ್ತೀರೋ ದಯವಿಟ್ಟು ನೀವು ಅರ್ಜಿ ಸಲ್ಲಿಸಬೇಡಿ, ಇದು ನಿಮಗೆ ಅನ್ವಯಿಸುವುದಿಲ್ಲ. ಈ ಯೋಜನೆಯ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ನೀಡಿದ್ದೇನೆ. ಇನ್ನೂ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಈ ರೀತಿ ಫ್ಯಾಕ್ಟ್ ಚೆಕ್ ಇರೋ ಮಾಹಿತಿಗಳನ್ನು ನಿಮ್ಗೆ ಹೇಳ್ತಾ ಬರ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ತುಂಬ ಕಷ್ಟ ಏನಲ್ಲ, ಒಂದು ಸರಿ ನಿಮ್ಮ ಬೆರಳಿಂದ ಬಟನ್ ಒತ್ತಿದ್ರೆ ಸಾಕು, ಸಬ್ಸ್ಕ್ರೈಬ್ ಆಗುತ್ತೆ. ಅದಕ್ಕೆ ಹಣ ಏನು ಪಾವತಿ ಮಾಡಬೇಕಾಗಿಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್.